ಪಾಡ್ಕಾಸ್ಟರ್ ಯೂಟ್ಯೂಬರ್ ರಣವೀರ್ ಅಲ್ಬಾದಿಯಾ ವಿರುದ್ಧವಾಗಿ ಕೇಸಾಗಿದೆ. ಸಮಯ್ ರೈನಾ ಅವರ ಇಂಡಿಯಾಸ್ ಗಾಸ್ಟ್ ಟ್ಯಾಲೆಂಟ್ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದಲ್ಲಿ ಅಭ್ಯರ್ಥಿಯೊಬ್ಬರಿಗೆ ಕೇಳಿದಂಥ ಅವಾಚ್ಯ, ಒಂದು ರೀತಿಯಲ್ಲಿ ಅಸಂಬದ್ಧ, ಒಂದು ರೀತಿಯಲ್ಲಿ ಅಶ್ಲೀಲ, ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಕ ಕಿಡಿ ಹೊತ್ಕೊಂಡಿದೆ ದೇಶಾದ್ಯಂತ. ಕಾರ್ಯಕ್ರಮದಲ್ಲಿ ಜಡ್ಜಾಗಿದ್ದು ರಣವೀರ್ ಅಲ್ಬಾದಿಯಾ. ಯೂಟ್ಯೂಬ್ನಲ್ಲಿ ಕೋಟಿಗಿಂತ ಹೆಚ್ಚು ಸಬ್ಸ್ಕ್ರೈಬರ್ಸನ್ನು ಈ ರಣವೀರ್ ಹೊಂದಿರೋದು. ಆದರೆ ಮಾತಾಡೋ ಮಾತುಗಳು ಮಾತ್ರ ಯೂಟ್ಯೂಬಲ್ಲಿ ಬಂದಾಗ ಅಲ್ಲಿನ ಚರ್ಚೆಗಳು, ಅಲ್ಲಿನ ಸಂದರ್ಶನಗಳ ಕಥೆ ಬೇರೆ. ಇದು ಯಾವುದೋ ಒಂದು ಶೋಲ್ಲಿ ಬಂದಾಗ, ಜಡ್ಜಾಗಿ ಬಂದಾಗ ಅಲ್ಲಿ ಕಂಟೆಸ್ಟೆಂಟ್ಸ್ ಬರ್ತಾರೆ, ಅವರಿಗೆಲ್ಲ ಒಂಥರ ಟೆಸ್ಟ್ ಮಾಡ್ತಾ ಇರ್ತಾರೆ. ಅವರು ಪ್ರಶ್ನೆಗಳು ಕೇಳಬೇಕಾಗತ್ತೆ. ಕೇಳಬಾರದ ಅಶ್ಲೀಲ, ಅಸಂಬದ್ಧ, ಒಂದು ರೀತಿಯಲ್ಲಿ ತುಂಬ ಕೀಳು ಮಟ್ಟದ ಒಂದಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಕೂಡ ಆಯಿತು. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆಯೇ ಕ್ಷಮೆ ಕೇಳಿರೋದು ಅಲ್ಬಾದಿಯಾ. ಕಳೆದ ವರ್ಷ ರಾಷ್ಟ್ರೀಯ ಯುವ ಕಂಟೆಂಟ್ ಕ್ರಿಯೇಟರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು ಇದೇ ಅಲ್ಬಾದಿಯಾ. ಪ್ರಧಾನಿ ಮೋದಿಯವರಿಂದ ಪ್ರಶಸ್ತಿ ತೊಗೊಂಡಿದ್ದು ಯೂಟ್ಯೂಬರು ಅಲ್ಬಾದಿಯಾ ಅಂಥೇಳಿ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇನ್ನೊಬ್ಬರು ಅಪೂರ್ವ ಮಖೀಜಾ ಸ್ಟ್ಯಾಂಡಪ್ ಕಾಮಿಡಿಯನ್ನಲ್ಲಿ ಸಮಯ್ ರೈನಾ ಕಾರ್ಯಕ್ರಮ ಸಂಘಟಕರ ವಿರುದ್ಧವಾಗಿ ಇದೀಗ ಕೇಸಾಗಿದೆ. ಮುಂಬೈನ ಪೊಲೀಸ್ ಠಾಣೆಯೊಂದರಲ್ಲಿ ಕೇಸ್ ದಾಖಲಾಯಿತು. ವಿಡಿಯೋ ಡಿಲೀಟ್ ಮಾಡುವಂತೆ ರಾಷ್ಟ್ರೀಯ ಮಹಿಳಾ ಆಯೋಗ ಇದೀಗ ಆಗ್ರಹ ಮಾಡಿದೆ. ಏನಿದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ನೋಡಿದ್ರೆ ಇದೊಂದು ವಿಡಂಬನಾತ್ಮಕ ಪ್ರದರ್ಶನ. ಇದು ಇಲ್ಲಿ ವಿಡಂಬನೆ, ಇತ್ತೀಚಿನ ದಿನಗಳಲ್ಲಿ ತಮಾಷೆ, ಹಾಸ್ಯ, ಅಪಹಾಸ್ಯ, ಅಶ್ಲೀಲತೆ, ಡಬಲ್ ಮೀನಿಂಗ್ ಇವೆಲ್ಲವೂ ಒಂದೇ ಏನೋ ಅನ್ನೋ ಮಟ್ಟಕ್ಕೆ ಆಗಿಬಿಟ್ಟಿದೆ. ಇದು ಅಶ್ಲೀಲತೆ ಇರದೇ ಇದ್ದರೆ ಅದು ತಮಾಷೆ ಅಲ್ಲ ಅಂತ. ಅಶ್ಲೀಲತೆ ಇರಬೇಕು. ಕೆಟ್ಟ ಕೊಳಕ ಭಾಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಬೇಕು. ಕೆಟ್ಟ ಕೊಳಕು ಭಾಷೆಯಲ್ಲಿ ಒಂದು ಹಾಸ್ಯ ನಿರೂಪಣೆ ಮಾಡಿದ್ರೆ ಮಾತ್ರ ಅದು ಹಾಸ್ಯ. ಈ ಮಟ್ಟಕ್ಕೆ ಒಂದು ನರೇಷನ್ ಕ್ರಿಯೇಟ್ ಆಗಿಬಿಟ್ಟಿದೆಯಲ್ಲ. ಇದರಲ್ಲಿ ಏನಾಗಿದೆ, ಕಿಲ್ ಟೋನಿ ಎಂಬ ಅಮೆರಿಕನ್ ಯೂಟ್ಯೂಬ್ ಶೋನಿಂದ ಈ ಒಂದು ವಿಚಾರ ಸ್ಫೂರ್ತಿ ಪಡ್ಕೊಂಡಿತ್ತು. ಸ್ಕ್ರಿಪ್ಟ್ ಮಾಡದೇ ಇರುವಂಥ ಹಾಸ್ಯ ಕಾರ್ಯಕ್ರಮ ಇದು. ಇಲ್ಲಿ ಬರೀ ಅಲ್ಬಾದಿಯಾ ಮಾತ್ರ ಅಲ್ಲ, ಈ ಅಲ್ಬಾದಿಯಾ ಅಕ್ಕಪಕ್ಕ ಎಲ್ಲ ಕೂತ್ಕೊಂಡಿದ್ದಾರಲ್ಲ, ಬರೀ ಅಲ್ಬಾದಿಯಾ ಮೇಲೆ ಕಂಪ್ಲೇಂಟ್ ಆಗೋದಲ್ಲ ಇದು. ಆ ಎಂಟೈರ್ ಶೋನಲ್ಲೇ ನೀವು ಚೆಕ್ ಮಾಡ್ಕೊಂಡಿರಬೇಕಿದ್ರೆ ಎಲ್ಲರೂ ಕೇಳಿರೋದು ಅಶ್ಲೀಲ ಪ್ರಶ್ನೆಗಳನ್ನೇ. ಅದಕ್ಕೆ ಹೇಳೋದು ಕಾಮಿಡಿ ಶೋ ಇದು. ಇದಕ್ಕೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಬೇರೆ, ಇದಕ್ಕೊಂದು ಹೆಸರು ಬೇರೆ ಇದ್ದಾಗ ಏನನ್ಸುತ್ತೆ ಇದಕ್ಕೆ? ಈ ಕಾರ್ಯಕ್ರಮದ ಪ್ರತಿ ಪ್ರದರ್ಶನದಲ್ಲಿಯೂ ಕೂಡ ವಿಭಿನ್ನ ಕಂಟೆಂಟ್ ಇರುತ್ತೆ. ಕ್ರಿಯೇಟರ್ಗಳು ಭಾಗಿಯಾಗ್ತಾರೆ. ಇದರಲ್ಲಿ ಸಮಯ್ ರೈನಾ ಅವರೊಂದಿಗೆ ವಿಭಿನ್ನ ಕಂಟೆಂಟ್ ಕ್ರಿಯೇಟರ್ಗಳು ಇದರಲ್ಲಿ ಭಾಗಿಯಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಒಬ್ಬರಲ್ಲ, ಇಲ್ಲಿರ್ತಕ್ಕಂಥ ಎಲ್ಲರ ಬಾಯಲ್ಲೂ ಕೂಡ ಇದೇ ತರಹದ ಪ್ರಶ್ನೆಗಳು ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳಲ್ಲಿ ಬಂದು ನಿಂತ್ಕೊಂಡಾಗ ಮುಜುಗರ ಆಗಬೇಕು, ಅವ್ರಿಗೇನು ಮಾತಾಡೋಕ್ಕೆ ತೋಚದೇ ಇರಬೇಕು. ಆ ರೀತಿ ಅವರನ್ನು ಬ್ಲಾಕ್ ಮಾಡುವಂತಹ ಪ್ರಶ್ನೆಗಳನ್ನು ಅಶ್ಲೀಲ ರೂಪದಲ್ಲಿ ಕೇಳಬಾರದ ವಿಚಾರಗಳ ಬಗ್ಗೆ ಇಲ್ಲಿ ಕೇಳಲಾಗಿದೆ ಅಂತ. My comment wasn't just inappropriate, it wasn't even funny. Comedy is not my forte. I'm just here to say sorry. Many of you asked if this is how I wish to use my platform, and obviously this is not how I wish to use it. I'm not going to give any context or justification or reasoning behind whatever happened. I'm just here for an apology. I personally had a lapse in judgment. It wasn't cool on my part. The podcast is watched by people of all ages. Don't want to be the kind of person that takes that responsibility lightly. And family is the last thing that I would ever disrespect. Need to use this platform better. That's been my learning from this whole experience. I promise to just get better. I've asked the makers of the video to remove the insensitive sections from the video. And all I can say in the end is, I'm sorry. I hope you can forgive me as a human being.